ಬಾಸ್ ಹೋಗ್ಬಿಟ್ರಿ. ಇನ್ನೇನು ಫೇವ್ರೇಟ್ ಹೀರೋ ಅಂತಂದರೆ ಪುನೀತ್ ರಾಜ್ಕುಮಾರ್. ಹಾಂ, ಅವ್ರು ಬಿಟ್ಟರೆ ಇನ್ಯಾರು? ನಿಮ್ಮ ಹಳೆ ಬಾಸು? ಹಳೆ ಬಾಸ್ ಇವಾಗ ಸದ್ಯಕ್ಕೆ ನೀರು ಹಿಡಿತಾರೆ. ಇಂಥವೆಲ್ಲ ಹೇಳೋರ ಒಳ್ಳೆ ಇದು ಮಾಡಾಕ್ತಾರೆ ಸೈಲೆಂಟ್ ಆಗಿರೋರು. ಹೇಳು ಹಳೆ ಬಾಸ್ ಎಲ್ಲ. ಯಾರು ಹಳೆ ಬಾಸು? ಸರ್ ಎಲ್ಲರೂ ಬಾಸ್ಗಳೇ ಬಿಡಿ ಸರ್. ಇವ್ರು ಹಳೆ ಸದ್ಯಕ್ಕೆ ಇವ್ರು ಹಳೆ ಬಾಸು 4 ಕಂಬಿ ಹಿಂದೆ ಇದ್ದಾರೆ. ಇಲ್ಲಿಂದ ಮಾತಾಡ್ಬೋದು ನೋಡ್ತಾ ಇದ್ದೀನಿ. ಅಂದ್ರೆ ಮುಂಚೆ ನೀವು ಫೇವ್ರೇಟ್ ಹೀರೋನಾ? ಈಗಿಲ್ವಾ ಅವರು? ಇಲ್ಲಲ್ಲ ಸರ್, ಅಪ್ಪ ಹೋದ್ಮೇಲೆ ನಾವು ಯಾರು ನೋಡೋಕೆ ಹೋಗಲ್ಲ. ಹಳೆ ಬಾಸ್ ಅಂತ ಹೇಳಿದ್ರು ದರ್ಶನ್. ಇವ್ರು ಹಳೆ ಬಾಸು ದರ್ಶನ್ಗೆ ಒಳ್ಳೆ ಬ್ಯಾನರ್ಗಳೆಲ್ಲ ಹೊಡಿತಾ ಇದ್ರು ಪಾಪ ಇವರು. ಅದಾದಮೇಲೆ ಅಪ್ಪು ಅಭಿಮಾನಿ ಮೊದಲಿಂದನೇ ಇದ್ದಾರೆ ಇವರು. ಅದಾದಮೇಲೆ ಅಪ್ಪುಗೆ ಜಾಸ್ತಿ ಫೇವರ್ ಆಗಿ ಅಲ್ಲಿಂದನೇ ಅಭಿಮಾನಿ ಆದರು. ಅದಾದಮೇಲೆ ಅವ್ರನ್ನ ಕಳ್ಕೊಂಡ್ಮೇಲೆ ಇವರು ಯಾರು ಅಭಿಮಾನಿ ಆಗಕ್ಕೆ ಇಷ್ಟಪಡಲಿಲ್ಲ. ಆಮೇಲೆ ಹಂಗೆ ಒಬ್ಬಂಟಿಯಾಗೆ ಉಳಿದುಬಿಟ್ಟಿದ್ದಾರೆ ಇವರು. ಒಬ್ಬಂಟಿಯಾಗಿ ಉಳಿದುಬಿಟ್ಟಿದ್ದಾರೆ. ಅಪ್ಪಲ್ಲಿ ಯಾವ ಗುಣ ಇಷ್ಟ ತುಂಬ ಸರ್? ಅಪ್ಪಲ್ಲಿ ಯಾವ ಗುಣ ತುಂಬ? ಸಮಾಜ ಸೇವೆ, ಮಕ್ಕಳದು ಇದು ಇನ್ನೇನು ಸರ್ ಬೇಕು. ಅವ್ರು ಮಾಡಿರೋ 27 ಇಷ್ಟನೇ ಸರ್. ಯಾರು ಸರ್ ಮಾಡ್ತಾರೆ ಈಗ ಈ ಕಾಲದಾಗ? ಆಮೇಲೆ ಈಗ ದರ್ಶನ್ ಅವರು ನಿಮ್ಮ ಮುಂಚೆ ಅವ್ರ ಬಾಸ್ ಅಂತಿದ್ರೆ ಯಾಕೆ ಈಗ ಬಿಟ್ಬಿಟ್ರೆ ಈಗ ಫ್ಯಾನ್ ಇಲ್ವಾ? ಸರ್ ಹಂಗಂತೇನಿಲ್ಲ, ಬಿಟ್ಟಿಲ್ಲ. ಆದ್ರೂ ಅಷ್ಟೊಂದು ಈಗ ನೀವು ನಿಮ್ಮ ಫೇವ್ರೇಟ್ ಹೀರೋ ಹೇಳ್ಕೊಂಡು ನಿಮ್ಗೆ ಯಾಕೆ ಇರಿಟೇಟ್? ಸರ್ ಫೇವ್ರೇಟ್ ಹೀರೋ ಅಂತ ಇರಿಟೇಟ್ ಏನು ಆ ಥರ ಏನಲ್ಲ. ಇವರು ಸ್ವಲ್ಪ ನಿಮ್ಮನ್ನ ಇದು ಮಾಡಿದ್ರು, ಅದಕ್ಕೆ ಕೇಳಿದೆ. ಏನಿಲ್ಲ, ಅವರಿಬ್ಬರು ರೇಸಲ್ಲಿ ಅವ್ರ ಮೇಲೆ ಬಂದ್ಬಿಟ್ರು. ಹಂಗಾಗಿ ಇವರು ಮೇಲಕ್ಕೆ ಹೋಗ್ಬಿಟ್ರು, ಕೆಳಗಡೆ ಅವರು ಬಿಟ್ಬಿಟ್ರು. ಹೋಗಿ ಅದೆಲ್ಲ ಬೇಡ. ಇವಾಗ ಏನು ಅನ್ಸುತ್ತೆ ಅವ್ರನ್ನ ಆ ಸ್ಥಿತಿಲಿ ನೋಡಕ್ಕೆ ನಿಮ್ಮನ್ನ? ಬೇಜಾರು ಅನ್ಸ್ತದೆ ಸರ್. ಅವರು ಪ್ರಾಣಿಗಳನ್ನೆಲ್ಲ ಚೆನ್ನಾಗಿ ಸಾಕಿದ್ರು, ಎಷ್ಟೋ ಜನಕ್ಕೆ. ಸರ್ ಪ್ರಾಣಿಗಳು ಸಾಕಿರೋ ನೋಡ್ರಿ, ಅಪ್ಪ ಹೊಡೆದೋನೋ ಬಿಟ್ಟೋನಾರೆ, ಅಪ್ಪನ ಒಬ್ಬನ ಮನುಷ್ಯನ ಇದು ಮಾಡಿರೋದು ನೋಡ್ರೆ ಬೇಜಾರಾಗ್ತದಲ್ಲ, ಇನ್ನೇನು. ಆಮೇಲೆ ಈಗ ಒಂದು ರೀಸೆಂಟ್ ವಿಷಯ ವೈರಲ್ ಆಯಿತು. ಆ್ಯಕ್ಚುಲಿ ಅವರು ಕಡೆಯವರು ಅಂದರೆ ದರ್ಶನ್ ಅವ್ರ ಕಡೆಯವರು ಯಾವುದೋ ಒಂದು ಆಶ್ರಮ ಕಟ್ಟಲಿಕ್ಕೆ ಇಟ್ಟಿಗೆ ಎಲ್ಲ ಕೊಟ್ಟಿದ್ದಾರಂತೆ. ಸೊ ಯಾವುದೋ ಜನಸ್ನೇಹಿ ಅಲ್ಲ, ಮತ್ತೆ ಮಂಗಳಮುಖಿ ಮಂಗಳಮುಖಿ ಆಶ್ರಮ. ಸೊ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಅದು. ಏನು ಮಾಡ್ತೀರಾ ಸರ್? ಎಪ್ಪ ಒಳಗಡೆ ಹೋದ್ಮೇಲೆ ಏನೋ ಮಾಡ್ತಾನೆ ಇರಬೇಕಲ್ಲ. ಇವಾಗ ಇನ್ನೇನು ಡೆವಿಲ್ ಬೇರೆ ಬರ್ತಾ ಇದ್ದೆ ಪಾಪ. ಎಲ್ಲ ಸ್ವಲ್ಪ ಅವರಾದ್ರು ಮಾಡಿದ್ರೆ ತಾನೇ ಮೂವಿಗೆ ಒಂದು ಕಂಟೆಂಟ್ ಅನ್ನೋ ಸಿಗೋದು, ಇಲ್ಲಾಂದ್ರೆ ಎಲ್ಲಿ ಸಿಗ್ತದೆ? ಅಂದರೆ ಆ ಥರ ಎಲ್ಲ ಸೇವೆನೂ ಮಾಡ್ತಿದ್ದವರು, ಬಟ್ ಇಂಥ ಪರಿಸ್ಥಿತಿ ಇರಲ್ಲ. ಏನಿಸುತ್ತೆ ಮನುಷ್ಯಂದು ಎಲ್ಲ ಗುಣಗಳು ಅಷ್ಟೇ, ಏನು ಮಾಡೋಕ್ಕಾಗೋದಿಲ್ಲ. ದಾನ ಧರ್ಮ ಇದೆ ಅನ್ನೋದಕ್ಕೆ, ದಾನ ಧರ್ಮ ಮಾಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಎಲ್ಲದಕ್ಕೂ ಸಪೋರ್ಟ್ ಮಾಡೋದು. ಒಂದು ಭಾಗ ನಾವು ಸಪೋರ್ಟ್ ಮಾಡ್ಬೋದು, ಒಂದು ಭಾಗ ನಾವು ಅಪೋಸ್ ಮಾಡಲೇಬೇಕಾಗ್ತದೆ. ಯಾಕಂದರೆ ಒಬ್ಬ ಮನುಷ್ಯನ ಪ್ರಾಣದ ಮೇಲೆ ಅವರು ನಡ್ಕೊಂಡಿದ್ದಾರೆ. ಇನ್ನೂ ಆರೋಪ ಅದು ಆಗಲಿಲ್ಲ, ಆರೋಪದಲ್ಲೇ ಇದೆ. ಕನ್ಫರ್ಮ್ ಆದರೆ ನಾವು ಅವಾಗ ಅವ್ರನ್ನ ವಿರೋಧಿಸಲೇಬೇಕಾಗ್ತದೆ. ಹಾಗಂತ ಪೂರ್ತಿ ವಿರೋಧಿಸಲ್ಲ ಮನುಷ್ಯನ. ಇನ್ನೊಂದು ಭಾಗದಲ್ಲಿ ನಾವು ಪ್ರೀತಿ ಮಾಡೇ ಮಾಡ್ತೀವಿ. ದಾನ ಧರ್ಮದಲ್ಲಾಗಿರ್ಬೋದು, ಒಂದು ಪ್ರಾಣ ಕಳೆದಿರೋ ವಿಚಾರದಲ್ಲಿ ನಾವು ಅವ್ರನ್ನ ಅಪೋಸ್ ಮಾಡಲೇಬೇಕು. ಯಾಕಂದರೆ ಕಾನೂನಲ್ಲಿ ನಾವೆಲ್ಲರೂ ಒಂದೇ, ಹಾಗಾಗಿ ಕಾನೂನು ಪಾಲಿಸಲೇಬೇಕಾಗ್ತದೆ. ತಿದ್ಕೋಬೇಕು, ಅದನ್ನು ಸರಿ ಮಾಡ್ಕೋಬೇಕು. ಅವ್ರು ಮಾಡಿದರೆ, ಒಂದು ವೇಳೆ ಮಾಡಿಲ್ಲ ಅನ್ನೋದಾದರೆ ಯಾರು ಮಾಡಿದಾರೋ ಅವ್ರ ಮೇಲೆ ಖಂಡಿತ ಶಿಕ್ಷೆ ಆಗಲೇಬೇಕು. ಯಾಕಂದರೆ ಎಲ್ಲರಿಗೂ ಒಂದು ನ್ಯಾಯನೇ. ನಾಳೆ ಆ ಸ್ಥಾನದಲ್ಲಿ ನಮ್ಮನೇಲಿ ಅಥವಾ ಇನ್ನೊಬ್ರು ಯಾರೋ ಒಬ್ರು ಇದ್ದಿದ್ರೆ ನಾವು ಹೋರಾಟದಲ್ಲಿ ನಿಂತ್ಕೊಳ್ತಿದ್ವಿ. ಹಾಗಾಗಿ ಈ ಮುಖಾಂತರ ನಾವು ಹೋರಾಟ ಮಾಡ್ಬೋದು. ನಮ್ಮ ಫೇವ್ರೇಟ್ ಹೀರೋ ಸುದೀಪ್ ಸರ್. ಸುದೀಪ್. ಯಶ್ ಅವ್ರ ಮೂವಿ ಬರ್ತಾಯಿದೆ KGF 3. ಟಾಕ್ಸಿಕ್ ಆದ್ಮೇಲೆ KGF 3 ಬರ್ತೈತೆ. ಯಾವುದಕ್ಕೆ ವೇಟಿಂಗ್ ಮಾಡ್ತಾಯಿದ್ದೀರಾ? ನಾವು ಯಾವುದಕ್ಕೆ ವೇಟಿಂಗ್ ಮಾಡ್ತಿದ್ದೀವಿ ಅಂದರೆ ಟಾಕ್ಸಿಕ್. ಹಾಂ, ಸ್ಕೂಲ್ ಫ್ರೆಂಡ್ಸು. ಸೊ ಅಲ್ಲಿ ಅವರು ಅಣ್ಣಮ್ಮ ದೋಸ್ತು, ನೀವು ಇಲ್ಲಿ ನಾವು ದೋಸ್ತು. ಇಲ್ಲಿ ಎಷ್ಟು ದೋಸ್ತು? ಇಲ್ಲಿ ನಿಮ್ಮ ಹೆಸರು? ಮನೋಜು ಸುಹಾಸು. ನೀವು ಡೆವಿಲ್ಗೋಸ್ಕರ ವೇಟಿಂಗಾ? ಡೆವಿಲು ಡಿಸೆಂಬರ್ಗೆ ವೇಟಿಂಗು. ಸಾಂಗ್ ಎಲ್ಲ ಕೇಳಿದ್ರಾ? ಯಾವ ಸಾಂಗ್ ಇಷ್ಟ ಆಯ್ತು? ಇದ್ರೆ ನೆಮ್ಮದಿಯಾಗಿರ್ಬೇಕು ಅಷ್ಟೇ, ನೆಮ್ಮದಿಯಾಗಿರ್ಬೇಕು, ಅದೊಂದೇ ನಮಗೆ. ಇನ್ನೊಂದು ಬೇಡ, ಲವ್ ಸಾಂಗ್ ಎಲ್ಲ ಬೇಡ. ನೆಮ್ಮದಿಯಾಗಿರ್ಬೇಕು. ಅಲ್ಲಿ ಮಾಸ್ಕ್ ಅಂತ ಅದು ಚೆನ್ನಾಗಿದೆ. ಬೇಡ ಅದೆಲ್ಲ ಬೇಡ. ಚೆನ್ನಾಗಿ ಕಾಣಿಸ್ತಿಲ್ಲ ಅವರು ದರ್ಶನ್ ಅದರಲ್ಲಿ. ದರ್ಶನ್ ಬೇಡ, ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಹೀರೋಯಿನ್ ಚೆನ್ನಾಗಿಲ್ಲ. ಸಪೋರ್ಟ್ ಇರುತ್ತೆ. ಹೋಗ್ತೀವಿ, ಥಿಯೇಟ್ರಿಗೆ ಹೋಗ್ತೀವಿ, ನೋಡ್ಕೊತೀವಿ, ಎಂಜಾಯ್ ಮಾಡ್ಕೊತೀವಿ, ಬರ್ತೀವಿ ಅಷ್ಟೇ. ನಮ್ಗೆ ಇನ್ನೇನಿಲ್ಲ. ನಾವೆಲ್ಲದಕ್ಕೂ ಸಪೋರ್ಟ್ ಮಾಡ್ತೀವಿ. ಇವರು ಭೇದ ಭಾವ ಇಲ್ಲ. ನಮ್ಮ ಕನ್ನಡ ಸಿನಿಮಾ ಬೆಳಿಬೇಕಷ್ಟೇ, ಬೇರೆ ಸಿನಿಮಾಕ್ಕಿಂತ ನಾವು ಜೋಡೆ ಇತ್ತು. ಒಂದೇ ಊರು ಹಾಸನ್ ಇಬ್ರು. ಅದ್ರ ಬಗ್ಗೆ ಏನು ಮಾತಾಡೋಣ, ಅವ್ರ ಪರ್ಸ್ನಲ್ ವಿಷಯ ನಮ್ಗೆ ಯಾಕೆ ಅಷ್ಟೇ. ಅದೇ ಅಣ್ಣ, ಪರ್ಸ್ನಲ್ ವಿಷಯ ನಮ್ಗೆ ಯಾಕೆ. ಬರಲಿ, ಬೇಗ ಆಚೆಗೆ ಬರಲಿ ಅಷ್ಟೇ. ಸಿನಿಮಾ ಬರಲಿ ಅಷ್ಟೇ. ಸಿನಿಮಾ ಬಂದಾಗ ರಿಲೀಸ್ ಆದರೆ ಒಳ್ಳೇದು. ಇನ್ನೂ ಖುಷಿ ಅಷ್ಟೇ. ಥ್ಯಾಂಕ್ ಯು.